ಹೋಗಿದ್ದಾಳೆ. ಅಪ್ಪ ಮಗಳು ಇಬ್ರು ಸೇರಿ ಏನೋ ಕೊಗಾಡ್ತಾ ಇದ್ದೀರಲ್ಲ? ಪಾರ್ವತಿ, ಇಂಟರ್ವ್ಯೂಗೆ ಹೋದ ಶ್ರೀಕಾಂತ ಇನ್ನೂ ಬಂದಿಲ್ಲವೇ? ಇಲ್ಲ ರೀ, ಶ್ರೀಕಾಂತ 3 ದಿನ ಆಯಿತು ಇನ್ನೂ ಬಂದಿಲ್ಲ. ಚೀಲ ಆಯಿತು ಸ್ಪರ್ಧೆಗೆ. ಪ್ರಶಾಂತನು ಕೂಡ 1 ವಾರ ಆಯಿತು ಇನ್ನೂ ಬಂದಿಲ್ಲ. ಅವ್ವ, ನನ್ನಣ್ಣ ಸೋಲು ಬರುವವನೇನ? ನನ್ನಣ್ಣ ಗೆದ್ದು ಬರುವ ಶೂರ ಅಮ್ಮ. ಹಪ್ಪ ಹವ ಬಾ ಪ್ರಶಾಂತ. ಪ್ರಶಾಂತ, ಚೀಲ ಆಯಿತು ಸ್ಪರ್ಧೆಗೆ ಹೋಗಿದ್ಯಲ್ಲಪ್ಪ, ಏನಾಯಿತು? ಅಮ್ಮ, ನನ್ನಣ್ಣ ಸೋಲು ಬರುವವನೇನಮ್ಮ? ನನ್ನಣ್ಣ ಗೆದ್ದು ಬಂದಿದ್ದಾನಮ್ಮ. ಅಷ್ಟೇ ಯಾಕೆ, ಅವನನ್ನು ವೀರ ಶೂರ ಅಮ್ಮ. ತಂಗಿ, ನನ್ನ ಸಾಧನೆಗೆ ಸಾಥ್ ಕೊಡುವ ತಮ್ಮ ತಂಗಿಯಂದಿರರು ಕಷ್ಟಕ್ಕೆ ಕುಗ್ಗದಿರು, ಲಾಭಕ್ಕೆ ಹಿಕ್ಕದಿರು ಎಂದು ಒಂದು ತತ್ವ ತಂದೆ ತಾಯಿಯರು ಹೇರುವವರೆಗೂ ಸೋಲೆಂಬ ಸಂಖ್ಯೆ ಹೀನಿನ ಹಣ್ಣನ ಇತಿಹಾಸದಲ್ಲೇ ಇಲ್ಲ. ಪ್ರಶಾಂತ, ಇವತ್ತು ಯಾವ ಕಣದಲ್ಲಿ ಬಹುಮಾನ ತಂದಿರುವೆಯಪ್ಪ? ಹವ್ವ, ಬಾಗಲಕೋಟೆ ಜಿಲ್ಲೆ ಹಿಲ್ಕಲ್ ತಾಲೂಕಿನ ಆನಮನಾಳ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಯುವಕ ಸಂಘದವರು ಉಸುಕಿನ ಕೊಡ 3 ಹೆರಸು ಉಸುಕಿನ ಚೀಲವನ್ನು ಎತ್ತುವ ಸ್ಪರ್ಧೆಯನ್ನು ಏರ್ಪಡಿಸಿದರು. ಆ ಕಣದಲ್ಲಿ ಕಾಲು ಹಿಡುವಾಗ ನನ್ನ ತಂದೆ ಮಾರುತೇಶ್ವರನ ಹಂಗಾರವನ್ನು ಹಣೆಗೆ ಹಚ್ಚಿ 5 ನಿಮಿಷದಲ್ಲಿ ಉಸುಕಿನ ಕಡವನ್ನು ಹೊತ್ತು ಶರ್ಟ್ ಬಿಚ್ಚಿ ಶರ್ಟ್ ಹಾಕಿಕೊಂಡು ಮುಂದೆ 3 ಹಿರಿಸನ್ನು ಕಟ್ಟಿದರು. 2 ನಿಮಿಷದಲ್ಲಿ 9 ಸಲ ಟಾಬಸಿಯನ್ನು ಹೊಡೆದರು. ಆ ನಂತರ ಉಸುಕಿನ ಚೀಲವನ್ನು ಎತ್ತುವುದಕ್ಕೆ ಹೋಗುವ ಮುನ್ನ ನನ್ನ ತಾಯಿ ಗುಗ್ಗಲು ಬರಿ ದುರ್ಗಮ್ಮನ ಭಂಡಾರವನ್ನು ಹಣೆಗೆ ಧರಿಸಿ ಉಸುಕಿನ ಚೀಲಕ್ಕೆ ಬೆನ್ನು ಕೊಟ್ಟಿದ್ದೆ. ಅಷ್ಟೇ ತಡ 5 ನಿಮಿಷದಲ್ಲಿ 21 ಸಲ ಟಾಬಸಿಯನ್ನು ಹೊಡೆದನು. ಅದನ್ನು ಕಂಡು ಸುತ್ತಮುತ್ತ ಇದ್ದ ಜನರೆಲ್ಲ ಸೀಳೆ ಕ್ಯಾಕೆ ಹೊಡೆದರು. ಆತನ್ನು ನೋಡಿ ಈ ಊರಿನ ಹಿರಿಯರು ನಿಜವಾದ ರೈತನ ಮಗ ನೀನೆಂದು ಬೆನ್ನು ತಟ್ಟಿ ಈ ಹಸಿರು ಶಾಲಿನಿಂದ ಸನ್ಮಾನ ಮಾಡಿ 1 ತೊಲೆ ಬಂಗಾರದ